ಬರೀ ಹ್ಯಾಪಿ ನ್ಯೂ ಇಯರ್ ಅಂತ ಕಳ್ಸೋದೇ ಅಷ್ಟೇ. ನಾನೇನು ರಿಪ್ಲೈ ಮಾಡೋಕ್ಕೆ ಹೋಗಿಲ್ಲ ಸಿದ್ದು ಅನ್ನೋನಿಗೆ. ನಾನೇನಕ್ಕೆ ಮಾಡೋಕ್ಕೆ ಹೋಗೋಣ, ನಾನೇನು ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಪೆದ್ದು ಇದು. ಸಿದ್ದು ಅಲ್ಲ, ಇದು ಪೆದ್ದು ನನ್ನ ಮಗಂದಿದು. ಪೆದ್ದು ಅಂತ ಕರಿತೀನಿ. ಯಾಕೋ ಕಾಲ್ ಬೇರೆ ಮಾಡ್ತಾ ಇದ್ದಾನೆ. ಯಾಕೆ ಮಾಡ್ತಾ ಇದ್ದಾನೋ ಏನೋ. ಯಾಕ ಇಷ್ಟೊಂದು ಬೈಕೆಂಬ್ತಾ ಇದೆಯಾ? ಯಾರನ್ನೇ? ಪೆದ್ದು ನನ್ನ ಮಗ ಕಾಲ್ ಮಾಡ್ತಾ ಇದ್ದಾನೆ ನನಗೆ, ಈ ಪೆದ್ದು. ನಾನು ಅದಕ್ಕೆ ಫೋನ್ ಮಾಡಿ ಸರಿಯಾಗಿ ಬೈದ್ಬಿಡ್ತೀನಿ. ಒಂದು ಬಿರಿಯಾನಿ ತೊಗೊಂಬಂದು ಕೊಟ್ಟಿರೋದಕ್ಕೆ 100 ರೂಪಾಯಿ ಕಣೆ ಬಿರಿಯಾನಿ. 300 ರೂಪಾಯಿ ಆಯಿತು. 300 ರೂಪಾಯಿ ಆಯಿತು. ನಾನು 1 ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಎಲ್ಕನ ಕರ್ಕೊಂಡು ಹೋದ್ರೆ ಅಯ್ಯೋ ದುಡ್ಡಿಲ್ಲ ನಮ್ಮಮ್ಮ ದುಡ್ಡು ಕೊಡಲಿಲ್ಲ ಅಂತಾನೆ. ಅವ್ನ ಯೋಗ್ಯತೆ ಒಂದು ಜೊತೆ ಡ್ರೆಸ್ ಕೊಡಿಸಿಲ್ಲ. ಅದಕ್ಕೆ ಮತ್ತೆ ಇನ್ಮೇಲಿಂದ ರಿಜೆಕ್ಟ್ ಮಾಡ್ತೀನಿ ಅವನಿಗೆ. ಮತ್ತೆ ಏನೋ ಒಂದು ಪ್ಲೇಟ್ ಬಿರಿಯಾನಿ ಕಟ್ಟಿಸ್ಕೊಂಬಂದಿರೋದಕ್ಕೆ ಹೆಂಗೆ ಮಾತಾಡ್ತಿದ್ದ. ಬಿಡೆ ಯಾಕ ಒಂದು ಸವಾಸ ಬೇಡ. ಜೀವಿತ ಅಕ್ಕರಣ್ಣ ತುಂಬ ಒಳ್ಳೆಯದು. ಅದೇ ಮತ್ತೆ ಇನ್ಮೇಲಿಂದ ನಾನು ಏನಕ್ಕೆ ಮಾತಾಡ್ತೀನಿ, ಅವನ ಹತ್ರ ಮಾತಾಡೋದಿಲ್ಲ, ಏನಿಲ್ಲ. ಏನು ನಾವು ಅಷ್ಟೊಂದು ಕ್ಲೋಸ್ ಆಗಿರೋಕೆ ಹೋದ್ರೂ ಏನೊಂದು ರೂಪಾಯಿ ದುಡ್ಡು ಖರ್ಚು ಮಾಡಿ ನನಗೇನು ಇವತ್ತು ಒಂದು 2000 ರೂಪಾಯಿ ಡ್ರೆಸ್ ಕೊಡ್ಸಂದ್ರೆ ದುಡ್ಡಿಲ್ಲ ಕಣಿ, ನನ್ನ ಹತ್ರ ದುಡ್ಡಿಲ್ಲ. ಬರೀ ಮಾತು ಅಷ್ಟೇ. ಇವನು ಬರೀ ಟೈಮ್ ಪಾಸ್ ಅಷ್ಟೇ. ಇವನು ಟೈಮ್ ಪಾಸ್ನೋ, ನೀನು ಒಳ್ಳೆಯವನಲ್ಲ ಇವನು. ಹೋಗು. ನಾನೆಲ್ಲಾದರೂ ಒಂದು ಸವಾಸ ಮಾಡಿದ್ನೋ ಅನ್ನಿಸ್ತೈತೆ ನನಗೆ. ಹಲೋ ಸ್ವಾತಿ, ಹೇಳು. ಏನು ಹೇಳು? ಯಾಕೆ ಫೋನ್ ಮಾಡಿದೀಯಾ? ಅಲ್ಲ, ನಾನು ರಾತ್ರಿಯಿಂದಲೂ ಎಷ್ಟು ಸರಿ ನಾನು ನಿನಗೆ ಹ್ಯಾಪಿ ನ್ಯೂ ಇಯರ್ ಅಂತೇಳಿ ಮೆಸೇಜ್ ಮಾಡಿದ್ದೀನಿ. ಒಂದು ಸತಿನೂ ರಿಪ್ಲೈ ಮಾಡೇ ಇಲ್ಲ. ಅವಾಗಿಂದ ಕಾಲ್ ಮಾಡ್ತಾಯಿದ್ದೀನಿ, ಫೋನೂ ಪಿಕ್ ಮಾಡ್ತಾ ಇಲ್ಲ. ಯಾಕೆ ಸ್ವಾತಿ, ಏನಾಯಿತು? ನಾನಂತೂ ಅಲ್ಲ, ನೀನು ಆನ್ಲೈನಲ್ಲಿ ಇದೆಯಾ? ಆನ್ಲೈನಲ್ಲಿ ಇದ್ರೂ ನನಗೆ ಒಂದು ಟೈಮು ನೀನು ಮೆಸೇಜ್ ಮಾಡಿಲ್ವಲ್ಲ, ವಿಶ್ ಮಾಡಿಲ್ವಲ್ಲ. ಈಗ ವಿಶ್ ಮಾಡ್ತಾಳೆ, ಆಗ ವಿಶ್ ಮಾಡ್ತಾಳೆ ಅಂತ ನೋಡ್ತಾನೆ ಇದ್ದೀನಿ. ಆನ್ಲೈನಲ್ಲಿ ಇದ್ರೂ ಒಂದು ಟೈಮು ವಿಶ್ ಮಾಡಿಲ್ವಲ್ಲ. ಯಾಕೆ ಸ್ವಾತಿ, ಏನಾಯಿತು? ಬೇಜಾರನಾ? ಏನಿಲ್ಲಪ್ಪ, ಏನಿಲ್ಲ. ಯಾವ ಬೇಜಾರಿಲ್ಲ, ಎಂಥದ್ದಿಲ್ಲ, ಏನಿಲ್ಲ. ಯಾಕೋ ಬೇಜಾರ ಮಾಡ್ಕೊಂಡಿದ್ಯಾ ನೀನು? ನಾನು ಅವಾಗಿಂದ ಫೋನು ಮೆಸೇಜ್ ಮಾಡ್ತಾಯಿದ್ರು, ಸ್ವಲ್ಪನೂ ರೆಸ್ಪಾನ್ಸ್ ಮಾಡ್ತಾನೆ ಇಲ್ಲ. ಅದಕ್ಕೆ ಯಾಕೋ ಬೇಜಾರಾಗಿದೆಯಾ ಅಂತ ಅನ್ನಿಸ್ತೈತೆ. ಏನು ಬೇಜಾರ ಸ್ವಾತಿ? ಯಾಕೆ ಎಲ್ಲಾದರೂ ಕರ್ಕೊಂಡು ಹೋಗಿಲ್ಲ ನ್ಯೂ ಇಯರ್ಗೆ ಅಂತನಾ? ನೀನು ಪ್ಲ್ಯಾನ್ ಮಾಡಿದ್ದೆ ಸರಿ, ಆದರೆ ನಮ್ಮ ಮನೇಲಿ ಕೆಲಸ ಐತೆ, ನಮ್ಮಮ್ಮ ಕೆಲಸ ಐತೆ ಕಣಪ್ಪ, ಹೋಗಬೇಡ ಅಂತ ಅಂತು. ಅದಕ್ಕೆ ಬರೋಕ್ಕಾಗಲಿಲ್ಲ. ಏನು ಮಾಡೋದು? ಅಯ್ಯೋ ಯಾಕಿಲ್ಲ, ಇನ್ನತ್ಲಾಗ ತಲೆ ತಿನ್ಬೇಡ ನೀನು ನನಗೆ. ನಾನು ಯಾಕೆ ಬೇಜಾರು ಮಾಡ್ಕೊಂಬಕ್ಕೋಗೋಣ? ಏನಿಲ್ಲ. ನಾವೆಲ್ಲ ರಾತ್ರಿ ಕೇಕ್ ಕಟಿಂಗ್ ಮಾಡಿದ್ವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ನಮ್ಮ ಪಾಡಿಗೆ ನಾವು ಇದ್ದೀವಿ. ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ಲಿಲ್ವಲ್ಲ? ಟೂರ್ ಹೋಗೋಣ ಅಂತೇಳಿ, ಎಲ್ಲಾದರೂ ಒಂದು ವಾರ ಟ್ರಿಪ್ ಹೋಗೋಣ ಅಂತೇಳಿ ನಾನು ನಮ್ಮ ಅಪ್ಪಾಜಿಗೆ ಹೇಳಿದ್ದೀನಿ, ಹೋಗೋಣ ಅಂತ ಹೇಳಿದ್ದೆ. ಆದರೆ ಹೋಗೋಕ್ಕಾಗಲಿಲ್ವಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಗೊತ್ತು ಸ್ವಾತಿ, ಗೊತ್ತು. ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ. ನನ್ನ ಮಗ ತಲೆ ತಿಂತಾನೆ, ಕಟ್ ಮಾಡಿ ಯಾಕೆ ಹೇಳ್ತೀನಿ. ಪ್ಲೀಸ್ ಸ್ವಾತಿ, ಬೇಜಾರು ಮಾಡ್ಕೋಬೇಡ. ಇವಾಗ ಆಗಲಿಲ್ಲ ಅಂತಂದ್ರೂ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಅಂತೂ ನೀನು ಖಂಡಿತ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಸ್ವಾತಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡ. ಯಾಕಂತಂದರೆ ನಮ್ಮ ಮನೇಲಿ ಕೆಲಸ ಐತೆ. ಇವಾಗ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾ ಇದ್ದೀವಿ, ಹಾಗೆ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿಸ್ತಾ ಇದ್ದೀವಿ, ಮಣ್ಣು ಹೊಡಿಸ್ತಾ ಇದ್ದೀವಿ. ಈಗ ಯಾರಾದರೂ ಒಬ್ಬರು ಇರಲೇಬೇಕು, ಕೆಲಸ ಇರುತ್ತೆ ಹೊಲ್ದ ಹತ್ರ. ನಾವು ತುಂಬ ಜಮೀನ್ದಾರರಾಗಿರೋದ್ರಿಂದ ಕೆಲಸಗಳು ಜಾಸ್ತಿ ಸ್ವಾತಿ. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಸ್ವಾತಿ. ಪ್ಲೀಸ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ. ಅಯ್ಯೋ, ನನಗೇನು ನೀನು ಕೇಳಿದ್ನಾ ಕರ್ಕೊಂಡೋಗಿಲ್ಲ ಅಂತೇಳಿ? ಅಯ್ಯೋ ದೇವ್ರೇ, ನಾನು ಏನಾದರೂ ಕೇಳಿದ್ರೆ ಹೇಳ್ಬೇಕು ನೀನು. ನಾನು ಏನಾದರೂ ಕೇಳಿದ್ನೆ ನಿನಗೆ? ಏನು ಹಂಗೆ ಆಡ್ತೀಯಪ್ಪ? ನಾನೇನು ಕೇಳಲಿಲ್ಲ ತಾನೇ ನಿನ್ನ, ಕರ್ಕೊಂಡೋಗಿಲ್ಲ ಏನೋ ಎತ್ತ ಅಂತ ಏನಾದರೂ ಕೇಳಿದ್ನಾ? ಮಾತಾಡ್ತಿರೋದು ನೋಡಿದ್ರೆ ಗೊತ್ತಾಗ್ತಾಯಿದೆ ಸ್ವಾತಿ. ನೀನು ಸಿಟ್ಟು ಮಾಡ್ಕೊಂಡಿದ್ಯಾ, ನಿನಗೆ ಬೇಜಾರಾಗೈತೆ ಅಂತ ಗೊತ್ತು. ನೀನು ತುಂಬ ಸಿಟ್ಟು ಮಾಡ್ಕೊಂಡಿದ್ಯಾ, ಕರ್ಕೊಂಡು ಹೋಗಿಲ್ಲ ನನಗೆ ಅಂತೇಳಿ ತುಂಬ ಸಿಟ್ಟು ಮಾಡ್ಕೊಂಡಿದ್ಯಾ. ನನಗೆ ಗೊತ್ತು. ಮತ್ತೆ ನೀನು ಯಾಕೆ ವಿಶ್ ಮಾಡಲಿಲ್ಲ ನ್ಯೂ ಇಯರ್ ಆದ್ರೂ? ಯಾಕೆ ವಿಶ್ ಮಾಡಿಲ್ಲ ಹೇಳು? ಅದಕ್ಕೆ ವಿಶ್ ಮಾಡಿಲ್ಲ ನೀನು, ಎಲ್ಲೂ ಕರ್ಕೊಂಡು ಹೋಗ್ಲಿಲ್ಲ ಅನ್ನೋ ಒಂದು ಸಿಟ್ಟಿಗೆ. ಇಡೇ ಅಕ್ಕ, ಸುಮ್ಮನೆ ಕಟ್ ಮಾಡಿ ಹೇಳ್ತೀನಿ ಫೋನ. ಈಗ ಇಡಪ್ಪ, ಇವಾಗ ನಮಗೆ ಕೆಲಸ ಐತೆ, ನಮ್ಮ ಅಮ್ಮ ಐತೆ, ನಾವು ಮಾತಾಡಂಗಿಲ್ಲ. ಇಡು ಫೋನ್ ಇಡು. ನೀನು ಮಾತಾಡ್ಬೇಡ ಜಾಸ್ತಿ ನಮ್ಮ ಹತ್ರ. ತುಂಬ ಬದಲಾಗಿರೋ ಥರ ಕಾಣಿಸ್ತಾ ಇದೆಯಾ ಸ್ವಾತಿ? ನೀನು ಯಾವತ್ತೂ ಈ ರೀತಿ ಮಾತಾಡ್ತಾ ಇರಲಿಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದವಳು, ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಇವತ್ತು? ನಾನೇ ಬೇಜಾರು ಮಾಡ್ಕೊಂಡ್ರು ನೀನೇ ಸಮಾಧಾನ ಮಾಡ್ತಿದ್ದವಳು, ಇವತ್ತು ಏನು ಹಿಂಗೆ? ಯಾಕೋ ಒಂಥರ ತುಂಬ ಬದಲಾವಣೆ ಕಾಣ್ತಾ ಇದೆಯಲ್ಲ ನಿನ್ನ ಹತ್ರ. ಯಾಕೋ ತುಂಬ ಬದಲಾಗಿರೋ ಥರ ಕಾಣಿಸ್ತಾ ಇದೆಯಾ ಸ್ವಾತಿ ನೀನು? ಯಾಕೆ ಇಷ್ಟೊಂದು ಬದಲಾಗಿದೆಯಾ? ಯಾಕೆ ಏನಾಯಿತು ನಿನಗೆ? ಯಾಕೆ ಸ್ವಾತಿ? ಯಾಕೆ ಏನಾಯಿತು? ಕಟ್ ಮಾಡಿ ಹೇಳ್ತೀನಿ, ಫೋನ್ ಕಟ್ ಮಾಡಿ. ಅಲ್ಲೋಡೆ ನಮ್ಮ ಮಾಮ ಬಂತು, ಕಟ್ ಮಾಡಿ. ನಮ್ಮ ಜೀವನ್ ಮಾಮ ಬಂತು ಕಣೆ, ನಮ್ಮ ಜೀವನ್ ಮಾಮ. ಬಾಯ್ ಕೂತ್ಕೊ ಬನ್ನಿ. ಅಕ್ಕನ ಮನೆ ಹತ್ರ ಹೋದ್ರೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ. ಮನೆ ಮುಂದೆ ಸ್ವಲ್ಪನೂ ಜಾಗನೂ ಇಲ್ಲ, ಈ ರೀತಿ ನೆರಳಿಲ್ಲ. ಅದಕ್ಕೆ ಇಲ್ಲೇ ಬಂದು ಕೂತ್ಕೊಂಬನ ಅನ್ನಿಸ್ತಾ ಇರುತ್ತೆ. ಅಲ್ಲಿಗೆ ಹೋದ್ರೆ ಇಷ್ಟನೇ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲಿ ಏನ್ಕನಾಗಲಿ ಇಷ್ಟನೇ ಆಗಲ್ಲ. ನಿಮ್ಮ ಮನೆ ಹತ್ರ ತುಂಬ ಚೆನ್ನಾಗಿದೆ ವಾತಾವರಣ ಸ್ವಾತಿ. ಅಯ್ಯೋ ಕುತ್ಕೊಂಬಕ್ಕೇನು, ಬರ್ರಿ ಕೂತ್ಕೊಳ್ರಿ. ಯಾರು ಏನು ಅನ್ಕೊಂಬಲ್ಲ.
ಏನು ಅನ್ಕೊಳ್ಳಾರಲ್ಲ, ಏನು ಇದು ಮಾಡಲ್ಲ, ಬಂದು ಕೂತ್ಕೊಳ್ರಿ. ಹಂಗೆ ಮತ್ತೆ ಅಲ್ಲಿ ಬಿಸಿಲು ಒಂದು ಸ್ವಲ್ಪ ಇಲ್ಲ, ಮನೆ ಹತ್ರ ಚಪ್ರ ಐತಲ್ಲ, ಎಲ್ಲರೂ ಹಂಗೆ ಅಂತಾರೆ. ಚಪ್ರ ಇರೋದ್ರಿಂದ ನಿಮ್ಮ ಮನೆ ಹತ್ರ ಏನೋ ಒಂಥರ ಲಕ್ಷಣ, ಯಾವ RCC ಬಿಲ್ಡಿಂಗ್ ತಗೊಂಡು ಏನು ಮಾಡ್ತೀರಾ, ಅಷ್ಟು ಚೆನ್ನಾಗಿದೆ ಮನೆ ಹತ್ರ ಅಂತಾರೆ. ಫೋನ್ ಬರುತ್ತೆ ನೋಡು. ಅವ್ರು ಯಾರೋ ನಮ್ಮ ಅಮ್ಮ ಕೊಡು ಅಂತ, ನಮ್ಮ ಅಮ್ಮನ ಫ್ರೆಂಡು ಕೊಡು ಕೊಡು ಅಂತ ಅಂತಿದ್ರು. ಅವ್ರು ಯಾರೋ ಅಂಕಲ್ ಫೋನ್ ಮಾಡಿದ್ರು. ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಸರಿ ಅಂಕಲ್, ನಮ್ಮಮ್ಮ ಇಲ್ಲ ಕೆಲ್ಸಕ್ಕೆ ಹೋಗೈತೆ ಅಂತ ಅಂದೆ. ಅವ್ರ ಊರ ಕಡೆಯವರು, ಅವರು ಅಣ್ಣನ ತಮ್ಮನ ಯಾರೋ ಇರಬೇಕು. ಅವ್ರೇನೋ ಸ್ವಲ್ಪ ಫಂಕ್ಷನ್ ಮಾಡ್ತಾರಂತೆ, ನಿಮ್ಮ ಅಮ್ಮಂಗೆ ಹೇಳ್ಬೇಕಣಮ್ಮ ಕೊಡು ಅಂತಂದ್ರು. ನಾನು ಇಲ್ಲ ಅಂತಂದು ಏನು ತಲೆ ತಿಂತಾರೆ ಬಿಡು, ಬಡ್ಕೊಂಡು ಹಂಗೆ ಹೋಗ್ಲೇಳು. ನಾನು ಫೋನೇ ಎತ್ತಕ್ಕೋಗಲ್ಲ. ಯಾಕೆ ಹೋಗ್ಲಲ್ಲ ಬತ್ತಾನೆ. ಅವಾಗಿಂದ ನೋಡ್ತಾ ಇದ್ದೀನಿ ನಾನು ರಾತ್ರಿಯಿಂದಲೂ. ಏನು ಹಂಗೇನೆ ನಸ್ಕೊಂಡು ಕೈ ಹೊಡೆದಂಗೆ ಕಟ್ತಾನೆ ಅಲ್ಲಿಗೂ ಇಲ್ಗೋನು. ಅವ್ರ ಅಕ್ಕರ ಮನೆ ಅವ್ರ ತಂಗಿ ಮನೆಗೆ ಬಂದಿರೋ ಅಲ್ಲಿರಬೇಕು, ಯಾವಾಗಲೂ ಇಲ್ಲಿ ಬರ್ತಾನೆ. ವಯಸ್ಸು ಬಂದಿರೋ ಹೆಣ್ಣು ಹುಡುಗರ ಮನೆಗೆ ಬರಬಾರ್ದು ಅಂಬದು ಗೊತ್ತಾಗಲ್ಲ. ಗಾಡಿ ಹೇಳ್ತೀನಿ ಇವನು ಯಾವನು. ಏನಪ್ಪ ಏನ ಪಾಪ ಏನಜ್ಜಿ ಬರೀ ಕೂತ್ಕೊ ಬನ್ನಿ. ನಾನು ಅಲ್ಲಿ ನಮ್ಮ ಅಕ್ಕ ನನ್ನ ತಂಗಿ ಮನೆ ಹತ್ರ ಕೂತ್ಕೊಂಬಕ್ಕೆ ಆಗಲ್ಲ, ನಮ್ಮ ಜೀವಿತರ ಮನೆ ಹತ್ರ ಬಿಸಿಲು ಒಳಗೇ ಬಂದಂಗೆ ಆಗುತ್ತೆ. ಅಯ್ಯೋ ಅವ್ರ ಮನೆ ಮುಂದೆ ಸ್ವಲ್ಪ ನೆರಳಿಲ್ಲ ಏನಿಲ್ಲ, ಅದಕ್ಕೆ ಈ ಚಪ್ರ ಚೆನ್ನಾಗೈತೆ ಸ್ವಲ್ಪ ತಿಂಗೆ ಕೂತ್ಕೊಂಬನ ಅಂತ ಬಂದೆ. ನನಗೆ ಈ ಥರ ನೆರಳು ಅಂತಂದರೆ ತುಂಬ ಇಷ್ಟ. ನಿಮ್ಮ ಮನೆ ಹತ್ರ ವಾತಾವರಣ ಚೆನ್ನಾಗಿದೆ, ಮರ ಗಿಡಗಳೆಲ್ಲ ಇದ್ದಾವೆ, ಹಾಗೆ ಚಪ್ರ ಹಾಕಿರೋದಕ್ಕೂ ಹೆಂಗಿದೆ ವಾತಾವರಣ ಅಂತಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೆರಳು ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ಸ್ವಲ್ಪ ಹೊತ್ತು ಹಿಂಗೆ ಉಳ್ಕೊಂಬನ ಅಂತ ಬಂದೆ ಕಣಜ್ಜಿ. ಅದಕ್ಕೆ ಇವರು ಮಾತಾಡ್ಸಿದ್ರ ಸ್ವಾತಿ ಅವರು, ಅದಕ್ಕೆ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಬರೀ ಕೂತ್ಕೊ ಬರ್ರಿ ಅಜ್ಜಿ. ಹಿಂಗೆ ಬರ್ಬಾರ್ದು ಕಣಪ್ಪ ನೀನು. ಹೆಣ್ಣು ಹುಡುಗರು ಇರೋ ಮನೆಯಕ್ಕೆ, ವಯಸ್ಸಿ ಬಂದಿರೋ ಅಂತ ಹೆಣ್ಣು ಹುಡುಗರು ಇರೋ ಮನೆಯಕ್ಕೆ ಬರ್ಬಾರ್ದು ಪಾಪ. ಯಾರನ್ನ ಏನಂತಾರ ಸೇಲೆ ನೋಡಪ್ಪ ಹುಡುಗಿ ಯಾಕೆ ಅವ್ರ ಮನೆಯಕ್ಕೆ ಆಗ್ಲೆಲ್ಲ ಹೋಗುತ್ತೆ ಎಂಬಲ್ವೇ. ಯಾತ್ರಾಗೆ ಆತು ಇಲ್ಲ ಅಂದ್ರೂ ಜನ ಸುಮ್ಮನೆ ಕತೆ ಕಟ್ಟಿ ಮಾತಾಡ್ತಾರೆ. ನೀನು ಹಿಂಗೆಲ್ಲ ಬರಬೇಡ. ನಿನ್ನ ತಂಗಿರ ಮನೆಯಾಗೆ ಒಳಗೆ ಪಾನ ಹಾಕ್ಕೊಂಡು ಸುಮ್ಮನೆ ಮನೆಗೆ ಮತ್ಕಲಿ. ಹಿಂಗೆಲ್ಲ ಬಂದ್ರೆ ಯಾರನ್ನ ಏನಂತಾರೆ ಹೇಳು. ನಮ್ಮ ಹುಡುಗರ್ಗೊಂದು ಕೆಟ್ಟ ಹೆಸರು ಅದಕ್ಕಾಗಿಯ. ಹಿಂಗೆಲ್ಲ ಬರಬಾರ್ದು. ವಜ್ಜಿ ಸುಮ್ಮನಿರಲ್ ಕಣ. ಏನಿಲ್ಲ ವಜ್ಜಿಗೆ ಯಾರನ್ನ ಬರೋಕ್ಕಿಲ್ಲ. ಅಯ್ಯೋ ನಿನ್ಗೇನು ಬಂದೈತೆ, ನಿನಗೆ ಕೂದೇ ರೋಗ? ಅಯ್ಯೋ ಯಾವಾಗಲೂ ನಿಂದಿರೇನೆ. ವಯಸ್ಸಿ ಬಂದಿರೋ ಹೆಣ್ಣು ಹುಡುಗರು ಮನೆಯಕ್ಕೆ ಒಬ್ಬ ಅರೆ ದೊಡ್ಡ ಬರ್ತಾ ಇದ್ದಾನೆ ಅಂತಂದ್ರೆ ಅಲ್ಲ, ವಯಸ್ಸಿ ಬಂದವ್ರೆ ಹೆಣ್ಣು ಹುಡುಗರು ಹಿಂಗೆ ಬರಬಾರ್ದು. ಯಾರನ್ನ ಏನಂತಾರೆ? ಅವಾಗಿಂದ ನೋಡ್ತಾ ಇದ್ದೀನಿ. ಸ್ವತಿ ಬಂದು ಒಂದು 25 ತಡಿ ಬಂದವ್ ನಿನಗೆ. ಅಜ್ಜಿ ನಿನಗೆ ಗೊತ್ತಾಗಲ್ಲ, ಏನಿಲ್ಲ ಹೋಗು. ಏನಾಗುತ್ತೆ? ಅವ್ರ ಮನೆ ಬಾಗಿಲಿಗೆ ಬಂದಿರೋನಿಗೆ ಹಿಂಗೆ ಮಾತಾಡಬಾರ್ದು. ಯಾರೇ ಆಗ್ಲೇಳು. ಏನೋ ಬಂದಿದ್ದಾರೆ. ನೆನ್ನೆಸ್ಲು ಹಂಗೆ ನನ್ನ ಫ್ರೆಂಡ್ ಬಂದಿದ್ರು. ನನ್ನ ಫ್ರೆಂಡ್ ಬಂದಾಗಲೂ ಹಂಗೇನೆ. ನಿನಗೆ ಗೊತ್ತಾಗಲ್ಲ ಬಡ್ಕಮ್ಮಲ್ಲ. ಈಗ ಹೊಸ್ಲಿಗಳಿಗೆ ಗೊತ್ತಾಗಲ್ಲ ಕಣಪ್ಪ. ಇವೆಲ್ಲ ಹಳೆ ಕಾಲದ ಮುದುಕರುಗಳು, ಇವ್ ಗೊತ್ತಾಗಲ್ಲ ಏನಿಲ್ಲ. ಆವಾಗಿನ ಕಾಲದಾಗ ಎಲ್ಲನ ಇವು ಪಾಡಿಗೆ ಇದ್ದಿದ್ದು ರೂಢಿ ಆಗೈತೆ. ಇವಾಗೂ ಹಂಗೆ ಅನ್ಕಂಡು ಅಂತ ತಿಳ್ಕೊಬಿಟ್ಟವ್ರೆ. ಏನು ಮಾತಾಡಿಸ್ತಾರಪ್ಪ, ತಿಳಿಯಲ್ಲ ಬಡ್ಕಮ್ಮಲ್ಲ. ಹೋಗತ್ಲಾಗ ಚಿಕ್ಕೆ ಅದೇ ಅಕ್ಕ ಎಲ್ಗೋ ಹೋಗ್ದಂಗೆ ಸುಮ್ಮನೆ ಸೇರ್ಕೊಂಡು ಇವ್ರ ತಗೆಲ್ಲ ಹೊಲ್ಕಿಸ್ಕೊಂಡು ಮಾತಾಡ್ಕೊಂಡು ಇಲ್ಲೋದಾವ್ ತಾರಾಡ್ತೀರಿ ನೀವು. ನಿಮ್ಗೆ ಮಾಡಕ್ಕೆ ಬದುಕಿಲ್ ತಗ. ಮಾಡಕ್ಕೆ ಬದುಕಿರೋರಾಗಿದ್ರೆ ಇಂಥ ಮಾಡ್ತಿರ್ಲಿಲ್ಲ. ಅಲ್ಲಿ ಎಲ್ಗೋ ಹೋಗಬೇಕು, ಅದ್ಯಾತ ಕಲಿಯೋಕಿ ದುಡ್ಡು ಕೊಟ್ಟು ಸೇರ್ಸೇನು ನಿಮ್ಮ ಅಪ್ಪಯ್ಯ. ಅದ್ಯಾತ ಡ್ಯಾನ್ಸ್ ಅಪ್ಪ ಅಂತ ಕಲಿಯೋಕಿ. ದುಡ್ಡು ಕೊಟ್ಟು ಸೇರ್ಸಿದ್ರು ಇಲ್ಲೇ ಹೊಲ್ಕಿಸ್ಕೊಂಡು ಮಾತಾಡ್ಕೊಂಡು ಬರೀ ಇಲ್ಲೇ ಇದು ಮಾಡ್ತಾರೆ. ಹೋಗ ನಂಬಲ್. ಇನ್ನು ಇವನು ಹಬ್ಬತ್ತಾನೆ ಇಲ್ಲಿ ಆಗ್ಲೆಲ್ಲ ಹೊಲ್ಕಿಸ್ಕೊಂಡು ಮಾತಾಡೋದಿಲ್ಲ. ಹೊಲ್ಕಿಸಿಬಾರ್ದು ಏಟಾನೆ ಹೆಣ್ಣು ಹುಡುಗರು. ಎಟ್ರಾಗಿರ್ಬೇಕು. ನಿಮ್ಮ ಅತ್ತೆರು ಏನಿಲ್ಲ ನೋಡು, ಸರಿಯಾಗಿ ಬೈದು ಬಿಡ್ತಾರೆ. ಸುಮ್ಮನೆ ಯಾರ್ಯಾರು ತಗೊಂಡು ಮಾತಾಡಬಾರ್ದು. ಏನು ಹಂಗೇನೆ ಬರ್ಬಾರ್ದು ಕಣಪ್ಪ, ಬರಬಾರ್ದು ಹೆಣ್ಣು ಹುಡುಗರು ಇರೋ ಮನೆಯಕ್ಕೆ. ಹೋಗ್ತಿ ಇಲ್ವೇಲ್ಲ ಅಜ್ಜಿ ಇವಾಗ? ನಿಮ್ಮ ಅತ್ತೆಯನ್ನ ಕರ್ಕೊಂಬತ್ತೀನಿ. ಏನೋ ತಿಳ್ಕೊಬಿಟ್ಟಿದ್ರಿ ನೀವು. ಅಪ್ಪ ನಿಮ್ಮ ಅಜ್ಜಿ ಯಾಕೆ ಹಿಂಗೆ ಆಡುತ್ತೆ ಸ್ವಾತಿ? ಹಂಗೇನೆ ಗೊತ್ತಾಗಲೇನಿಲ್ಲ. ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಜೀವನವ್ರೆ. ಅದಕ್ಕೆ ನಮ್ಮ ಅಜ್ಜಿಗೆ ಗೊತ್ತಾಗಲ್ಲ ಸ್ವಲ್ಪ. ನಮ್ಮ ತಾತ ಬಿಟ್ಟೋದಾಗಿಂದ ಅದಕ್ಕೊಂಥರ ಮೆಂಟಲ್ ಆದಂಗೆ ಆಗೈತೆ. ನಿಮ್ಮ ಎರಡು ಜೊತೆಗಿದ್ರೆ ಚೆನ್ನಾಗಿರೋ. ನಮ್ಮ ತಾತ ಬಿಟ್ಟೋಗಿ ನಮ್ಮ ಚಿಕ್ಕಪ್ಪರ ಮನೆಯಲ್ಲೇ, ನಮ್ಮ ದೊಡ್ಡಪ್ಪರ ಮನೆಯಲ್ಲ ಐತೆ. ಅದಕ್ಕೆ ಇದಕ್ಕೊಂಥರ ಏನೋ ತಲೆ ತಿಕ್ಲಂಗೆ ಮಾತಾಡುತ್ತೆ. ಯಾರನ್ನಾದ್ರೂ ಮಾತಾಡ್ಸೋಕ್ಕಿಲ್ಲ, ಹಿಂಗಾಡ್ತಿರುತ್ತೆ. ಇವಾಗಿನ ಕಾಲದಾಗ ಯಾರಪ್ಪ ಕೇಳ್ತಾರೆ ಅವೆಲ್ಲ? ವಯಸ್ಸೋದಾರ ಹಿಂಗೆ ಮನೇಲಿದ್ರೆ ವಟ 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 ಎಲ್ಲದಕ್ಕೂ ಅಡ್ಡಿ ಮಾಡ್ತಾರೆ. ಬಂದು ವಟ 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 ಅಂತಿರ್ತಾರೆ. ವಯಸ್ಸೋದಾರೇ ಇಷ್ಟು. ಅಲ್ಲ ಯಾಕೆ ಅಯ್ಯೋ ಬಂದ್ರೆ ಏನಾಗುತ್ತೆ? ಯಾರು ಏನು ಮಾತಾಡ್ತಾರೆ ಮಾತಾಡ್ಲಿ ಬಿಡು. ಮಾತಾಡ್ಕೊಂಡ್ಲೇಳು. ಏನು ಯಾರೇನೇನು ನಮ್ಗೇನು ಮಾಡೋದೇನೈತೆ? ನಾವು ಹಂಗೆ ಕೇಳ್ತೀವಿ. ಅವ್ರು ಯಾರ್ತಗನ ಮಾತಾಡ್ಕೊಂಬ್ಲೇಳು, ಯಾರ್ತಗನ ಇದು ಮಾಡ್ಕೊಂಬ್ಲೇಳು. ನಾವು ಹಂಗೆ ಇರ್ತೀವಿ. ಅಯ್ಯೋ ನಮ್ಮ ಅತ್ತೆರು ಬೇರೆ ಬಂದಿದ್ದಾರೆ ಇಬ್ರು. ಅವರಿಂದಲೇ ಅರ್ಧ ನಾಟಕ ನಮ್ಮ ಮನೇಲಿ. ಅದೇ ಮತ್ತೆ ಅವ್ರು ಯಾಕೆ ಬಂದ್ರು ಇಲ್ಲಿಗೆ? ಹೇಳು. ಅವರು ನಿಮ್ಮ ಅತ್ತೆರು ಹಿಂಗೆಪ್ಪ ನನ್ನ ಹಿಂಗೆ ನೋಡ್ತಾರೆ. ಬೆಳಿಗ್ಗೆ ಹಿಂಗೆ ಯಾಕೋ ನನ್ನ ಸಿಟ್ಟಾಗಿ ನೋಡ್ತಾ ಇದ್ರು. ರಾತ್ರಿ ಎಲ್ಲ ಕೇಕ್ ಕಟಿಂಗ್ ಮಾಡಿದ್ವಲ್ಲ, ಎಲ್ಲ ಕೇಕ್ ಕಟಿಂಗ್ ಮಾಡಿ ನೀರು ಮಾಡಿದಕ್ಕೆ ಹೊಟ್ಟೆವರಿಗೆ ಅವ್ರು ಹಂಗೆ ನೋಡ್ತಾರೆ. ನಮ್ಮ ಅತ್ತೆ ಹಂಗೆ ಸಹಿಸ್ಕೊಂಬಲ್ಲ. ಯಾರಾದರೂ ಚೆನ್ನಾಗಿದ್ದಾರೆ ಅಂದರೆ ಅವ್ರಿಬ್ಬರು ಅತ್ತೆರು ಅಷ್ಟೇ ಸಹಿಸ್ಕೊಂಬಲ್ಲ. ಅವ್ರು ಒಳ್ಳೆಯರಲ್ಲ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಜೀವನವ್ರೆ, ನೀವೇನು ಬೇಜಾರು ಮಾಡ್ಕೊಂಬೋದಾಗಲಿ ಏನು ಮನಸ್ಸಿಗೆ ಅದೇ ರೀತಿ ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ಸರಿ ಆಯಿತು, ಗೊತ್ತೇಳು ನನಗೆ. ಈಗ ವಯಸ್ಸೋಗಿರೋರು ಇದ್ದರೆ ಯಾವ ರೀತಿ ನಡ್ಕೊಂತಾರೆ ಅಂತ ಗೊತ್ತು. ನಮ್ಮಮ್ಮ ಅಲ್ಲೇ ಐತೆ, ನಮ್ಮಮ್ಮ ಬಂದಿಲ್ಲ. ಅಮ್ಮ ಇನ್ನೂ ಒಂದ್ಸತಿ ಕರ್ಕೊಂಬರ್ಬೇಕು ನಮ್ಮ ಮನೆಗೆ. ನಿಮ್ಮ ಅಮ್ಮನ ಹತ್ರ ಹೇಳಿದ್ರೆ ಈ ವಿಷಯನ? ಇನ್ನೂ ಇಲ್ಲ, ಯಾರ ಹತ್ರನೂ ಹೇಳಿಲ್ಲ. ನನ್ನ ತಂಗಿ ಹತ್ರನೂ ಹೇಳಿಲ್ಲ, ಯಾರ ಹತ್ರನೂ ಹೇಳಿಲ್ಲ ಬಿಡು. ಸೀಕ್ರೆಟ್ ಆಗಿರಲಿ ಬಿಡು ಸ್ವಾತಿ. ಸ್ವಲ್ಪ ದಿನ ಈ ರೀತಿ ಸೀಕ್ರೆಟ್ ಅನ್ನೋದು ಮುಚ್ಚಿಡಬೇಕು.
ಯಾಕಂತಂದರೆ ಮುತ್ತು ನೀನು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ, ನಾವಿಬ್ಬರು ಇಷ್ಟಪಡ್ತಾ ಇರೋದು ಸ್ವಲ್ಪ ದಿನ. ಇಲ್ಲ ಬಿಡು, ಆ ರೀತಿ ಎಲ್ಲ ಏನಿಲ್ಲ. ನನ್ನ ತಂಗಿ ನನಗೆ ಫುಲ್ ಹೆಲ್ಪು. ನನ್ನ ತಂಗಿ ಸಪೋರ್ಟ್ ಇರೋದ್ರಿಂದಲೇ ನಾನು ನನ್ನ ತಂಗಿ ಹಿಂಗೆ ಅಂತಂದರೆ ಅವಳು ನನಗೆ ಫುಲ್ ಸಪೋರ್ಟ್ ಮಾಡ್ತಾಳೆ. ಯಾವುದಕ್ಕೆ ಆಗಲಿ ಸಪೋರ್ಟಿವ್ ಆಗಿ ನಿಂತ್ಕೊಂತಾಳೆ. ನೀವು ನಮ್ಮ ಅಕ್ಕನ ಕೇಳ್ರಿ, ನಾನು ಯಾವತ್ತೂ ನಮ್ಮ ಅಕ್ಕನಿಗೆ ಯಾವುದೇ ಇದನ್ನು ಮಾಡೋದಾಗಲಿ, ಕೇಳಿ ಬಯಸೋದಾಗಲಿ, ನಮ್ಮ ಅಕ್ಕನಿಗೆ ನಮ್ಮ ಅಪ್ಪನ ಹತ್ರ ಹೇಳೋದಾಗಲಿ ಆ ರೀತಿ ಏನೂ ಮಾಡಿಲ್ಲ. ನಾನು ಎಲ್ಲದಕ್ಕೂ ಅವಳಿಗೆ ಸಪೋರ್ಟ್ ಮಾಡಿದ್ದೀನಿ. ನಮ್ಮ ಅಕ್ಕ ಅಂತಂದರೆ ನನಗೆ ಪಂಚಪ್ರಾಣ. ಅವಳು ನಾನು ಯಾವಾಗ್ಲೂ ಆ ಧನುಷ್ ಇಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ನಾವಿಬ್ಬರು ಒಂದಾಗಿದ್ದೀವಿ. ನಾವಿಬ್ಬರು ಅಕ್ಕ ತಂಗಿಯವರು ಒಂದಾಗಿ ನಾವು ಹೆಂಗಿರ್ಬೇಕು ಹಂಗಿದ್ದೀವಿ. ನಾವು ಯಾರ ತಂಟೆಗೂ ಹೋಗೋದಿಲ್ಲ ಕಣ್ಮವ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ಅಜ್ಜಿ ಗೊತ್ತಾಗಲ್ಲ, ಏನಿಲ್ಲ ತಲೆ ಕೆಟ್ಟೋಗುತ್ತೆ. ಇದಕ್ಕೆ ವಯಸ್ಸೋಗಿರೋ ಗೊತ್ತಾಗಲ್ಲ. ಬೈತಾರೆ. ನಮ್ಮ ಮನೆಗೆ ಬಂದಿರೋ ಅಂತವ್ರೆ ಅಲ್ಲಿ ಕುತ್ಕೊಂಬಕ್ಕಾಗಲ್ಲ ಅಂತ ಅವಾಗಿಂದ ಪಾಪ ಆಗ್ಲೆಲ್ಲ ಬರ್ತಾ ಇದ್ದಾರೆ. ನನ್ನ ಹತ್ರ ಮಾತಾಡಬೇಕು, ನಮ್ಮ ಮನೇಲಿ ಕುತ್ಕೋಬೇಕು ಅಂತ ಅವ್ರಿಗೆ ತುಂಬ ಆಸೆ. ಅಲ್ಲಿರೋಕ್ಕಾಗಲ್ಲ ಅಜ್ಜಿ ತಕ್ಕನ ಮನೇಲಿ, ಯಾಕಂದರೆ ಅವ್ರ ಅತ್ತೆ ಅವರೆಲ್ಲ ಇರ್ತಾರಲ್ಲ. ಅವ್ರ ಮನೆ ಹೊರಗಡೆ ಬಂದರೆ ನೆರಳಿಲ್ಲ. ಇಲ್ಲ ಮನೆ ಹತ್ರ ಎಲ್ಲ ಮರ ಗಿಡಗಳು, ಮುಂದೆ ಚಪ್ರ, ಮನೆ ಮುಂದೆ ಚಪ್ರ, ಈ ರೀತಿ ವಾತಾವರಣ ಎಲ್ಲರಿಗೂ ಇಷ್ಟ ಆಗುತ್ತೆ. RCC ಮನೆ ಎಲ್ಲ ಬಿಲ್ಡಿಂಗ್ ಮನೆಗಳಿಗೆನ ಈ ರೀತಿ ಚಪ್ರ ಹಾಕ್ಕೊಂಡು ಈ ರೀತಿ ಮರ ಗಿಡಗಳಿದ್ರೆ ಅದ್ರ ಇದೇ ಬೇರೆ. ಅದನ್ನು ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸ್ದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಮನೆ ಮುಂದೆ ಚಪ್ರ ಇದ್ದು ಬಿಟ್ರಂತೂ ಎಷ್ಟು ತಣ್ಣಗಿರುತ್ತೆ ಅಂದರೆ ಮನೇಲಿ ವಾತಾವರಣ ಅಷ್ಟು ತಣ್ಣಗಿರುತ್ತೆ. ಏನೋ ಒಂಥರ ಮನೆಗೆ ಕಳೆ. ನಿಜ ಯಾವುದು ಅದೆಲ್ಲನ ಸುಮ್ಮನೆ ಅಲ್ಲ. ಇದೆಲ್ಲ ಸಿಮೆಂಟು ಮತ್ತು ಸೀಟ್ ಹಾಕೋದು, ಈ ಸೀಟಿಂದ ಎಂಥ ವಾತಾವರಣ ಬರುತ್ತೆ ಅಂತೇಳಿ ನೋಡಿ. ಅದಕ್ಕೆ ಅವ್ರಿಗೆ ಪಾಪ ತುಂಬ ಇಷ್ಟ ಆಗಿ ಬಂದಿದ್ದಾರೆ. ಇನ್ನು ಮಜ್ಜಿಗೆ ಗೊತ್ತಾಗಲ್ಲ, ಏನಿಲ್ಲ ಹಿಂಗೆ ಮಾತಾಡುತ್ತೆ. ಅವ್ರು ಬೇರೆ ನಮ್ಮ ಅತ್ತೆ ಇರು, ಅವ್ರು ಬೇರೆನೆ. ಹೋಗು, ನನಗಂತೂ ಇವರೆಲ್ಲ ಎಂದು ಹಾಳಾಗೋಗ್ತಾರಪ್ಪ ನಮ್ಮ ಅತ್ತೆಯವರು ಅನ್ನಿಸ್ತೈತೆ. ಎಂದು ಊರಿಗೆ ಪರಿಗೆ ಹೋಗಲ್ಲ. ಹೋಗಿದ್ದವ್ರು ತಿರುಗಿ ಬಂದವ್ರೆ. ಏನಕ್ಕೆ ಬಂದರೋ ಏನೋ. ನೋಡ್ತಾ ಇರ್ರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.